ಫೇಮಸ್ ಬಿಸಿ ಬಿಸಿ ಕಾಲ್ ಸೂಪ್ ಬಂದೈತೆ ನೋಡಿ. ಅವಾಗ ನೋಡಿದ್ರ ಲೆಮನ್ ಚಿಕನ್ ಇದೆ, ಇಲ್ಲಿ ಚಿಕನ್ ಪೆಪ್ಪರ್ ಡ್ರೈ ಇದೆ. ಬಾಯ್ ಬಾಯ್. ಏನು ಮಾಡಿದ್ ನೀನು? ಇನ್ನೊಂದು ಲೆಗ್ ಬಂದೈತೆ ಕೋಬ್ರನ್. ನೀರು ಅನ್ಲಿಮಿಟೆಡ್ ಕಾಲ್ ಸೂಪ್ ಕುಡ್ಸೋ ಚಾಲೆಂಜ್ ಮಾಡಿಸ್ಬೋದು. ಮಾಡ್ಬೋದು ಆರಾಮಾಗಿ. ನೀಗ್ ತಿರ್ಗಾ ಜೋಲೋ ಚಿಪ್ಸ್ ತಿನ್ಸ್ಬೇಕು ಕೋಬ್ರನ್ಗೆ ಅಂದ್ರೆ ಕಮೆಂಟ್. ಟೈಟಾನಿಕ್ ಫಿಲಂ ನೋಡಿದ್ಯಾ ನೀನು? ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ ನ ಫುಡ್ ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ಕೋಬ್ರಾ ಇವತ್ತು ಬಿಡದಿಗೆ ಹೋಗ್ತಾ ಇದೀವಿ. ಬಿಡದಿಲಿ ಒಂದು ಒಳ್ಳೆ ಫೇಮಸ್ ಹೋಟ್ಲ್ ಇದೆ. ಅಲ್ಲಿ ತಟ್ಟೆ ಇಡ್ಲಿ, ಕಾಲ್ ಸೂಪು ಎಲ್ಲ ಸಿಗುತ್ತೆ, ದೋಸೆ ಆ ಥರ. ಬಿಡದಿಲಿ ಏನು ಹೇಳಿ ಫೇಮಸ್ಸು? ತಟ್ಟೆ ಇಡ್ಲಿ ಫೇಮಸ್ಸು, ಅದ್ರ ಜೊತೆ ಕಾಲ್ ಸೂಪು ಅದನ್ನೆಲ್ಲ ಹಂಚ್ಕೊ ತಿಂತೀರ ಮಜಾ ಇರುತ್ತೆ. ಅದಕ್ಕೆ ನಾವು ಇವಾಗ ಬಿಡದಿಗೆ ಟ್ರಾವೆಲ್ ಮಾಡ್ತಾ ಇದೀವಿ. ಎಕ್ಸ್ಪ್ರೆಸ್ ಹೈವೇಲಿ ಹೋಗ್ತಾ ಇದೀವಿ. ಇಂಟರ್ನ್ಯಾಷನಲ್ ಡ್ರೈವರ್ ಕೋಬ್ರಾ ಡ್ರೈವ್ ಮಾಡ್ತಿದ್ದಾರೆ. ಇವತ್ತು ಒಂಥರ ಫುಲ್ಲು ಮಂಕಾಗಿದೆ ಗೈಸ್ ದಿನ. ಅಲ್ಲಿ ನೋಡಿ ಆ ಕಡೆ ಸೈಡ್ ಫುಲ್ಲು ಮಳೆ ಬರೋ ಥರ ಮೋಡ ಆಗಿದೆ. ನಾವು ಬಿಡದಿಯಿಂದ ವಾಪಸ್ ಬರೋಷ್ಟ್ರಲ್ಲಿ ಮಳೆ ಬಂದರೂ ಬರ್ಬೋದು, ಬರೋಣ ಅಂತೀಯ. ಬಟ್ ಆದ್ರೆ ಮೋಡ ಐತೆ ಗೈಸ್ ಇವತ್ತು. ನೋಡೋಣ, ಸಂಜೆ ಬಂದರೂ ಬರ್ಬೋದು. ಗೈಸ್ ನಾವು ಜಸ್ಟ್ ಇವಾಗ ಬಿಡದಿ ರೀಚ್ ಆದ್ವಿ. ನಮ್ಮ ವಿಡಿಯೋಸ್ನ ಯಾರ್ಯಾರು ಬಿಡದಿಯಿಂದ ನೋಡ್ತಿದ್ದೀರಾ ಎಲ್ಲರೂ ಕಮೆಂಟಲ್ಲಿ ಬಿಡದಿ ಅಂತ ಹಾಕಿ ಗೈಸ್. ಎಷ್ಟು ಜನ ಬಿಡದಿಯಿಂದ ವಿವರ್ಸ್ ಇದ್ದೀರಾ ನಮಗೆ ಅಂತ ಗೊತ್ತಾಗುತ್ತೆ. ಇನ್ನೊಂದು 3 ಮಿನಿಟ್ಸಲ್ಲಿ ಲೊಕೇಶನ್ ರೀಚ್ ಆಗ್ತೀವಿ ಹೋಟೆಲ್ಗೆ. ಗೊಬ್ಬರ ರೆಡಿನಾ ತಿನ್ನೋಕ್ಕೆ? ಗೊಬ್ಬರ ಎನಿ ಟೈಮ್ ರೆಡಿ. ನಾವು ಆಲ್ಮೋಸ್ಟ್ ತಿನ್ನೋದೆಲ್ಲ ಮಧ್ಯಾಹ್ನ ಟೈಮ್, ಬೆಳಗ್ಗೆ ಎಲ್ಲ ತಿನ್ನಲ್ಲ. ನಾನು ಕೋಬ್ರಾ ಇಬ್ರು ಮಾರ್ನಿಂಗ್ ಪರ್ಸನ್ ಅಲ್ಲ, ಗೌತಮ್ ಅಷ್ಟೇ. ನಮ್ ಗ್ರೂಪಲ್ಲಿ ಯಾರು ಮಾರ್ನಿಂಗ್ ಪರ್ಸನ್, ನಾವು ಅಟ್ಲೀಸ್ಟ್ ಆಫ್ಟರ್ನೂನ್ ಪರ್ಸನ್ ಯಾರು ಆಗಿದ್ದೀವಿ. ಗೌತಮ್ ಈವ್ನಿಂಗ್ ಪರ್ಸನ್ ತರ, ಆಫ್ಟರ್ನೂನ್ ಆದ್ರೂ ಎದ್ದಿರಲ್ಲ ಅಣ್ಣ. ಗೈಸ್ ನಾ ಇವಾಗ ಜಸ್ಟ್ ಹೋಟೆಲ್ ಲೊಕೇಶನ್ ಹತ್ರ ರೀಚ್ ಆದ್ವಿ. ಅಲ್ಲೇ ಬೋಲ್ಡಲ್ಲಿ ಹಾಕಿದಾರೆ ನೋಡಿ. ಯಾರೋ ಅದಕ್ಕೊಬ್ರ ಯಾರೋ ಫ್ಯಾನ್ಸ್. ಕಾಲ್ ಸೂಪು ಮತ್ತೆ ಇಡ್ಲಿ ಮತ್ತೆ ದೋಸೆ, ಕಾಲ್ ಸೂಪು. ಈ ಹೋಟ್ಲಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಕಾಲ್ ಸೂಪು ಇಡ್ಲಿ ಅಂತ ಹೇಳಿದಾರೆ. ಅದಕ್ಕೆ ನಾವು ಚನ್ನಪಟ್ಟಣದಿಂದ ಬಿಡದಿವರೆಗೂ ಟ್ರಾವೆಲ್ ಮಾಡ್ಕೊ ಬಂದಿದೀವಿ ಇವತ್ತು. ನೋಡೋಣ ಬನ್ನಿ ಹೆಂಗಿರುತ್ತೆ ಟೇಸ್ಟ್ ಅಂತ. ಗೊಬ್ರ ಸ್ಯಾಟಿಸ್ಫೈ ಆಗ್ತಾನ ನೋಡೋಣ. ಗೊಬ್ರ ಕಾಲ್ ಸೂಪು ಇಡ್ಲಿ ಖಾಲಿ ಆಗ್ಬಿಟ್ಟಿರುತ್ತೆ ಅನ್ಸುತ್ತೆ. ಬೇರೆ ಕಡೆ ಹೋಗೋದು. ಸೀರಿಯಲ್ ಅಲ್ಲ ಅಕ್ಕ, ಯೂಟ್ಯೂಬ್ ಅಕ್ಕ ಸೀರಿಯಲ್ ಅಲ್ಲಿ ಮಾಡ್ತಿರಲ್ವಾ ಅಂತ ಹೇಳ್ತವ್ರು ನಾನು. ಯೂಟ್ಯೂಬ್ ಅಕ್ಕ, ವಿಕಾಸ್ ಗೌಡ ಅಂತ. ಅವಾಗ ನೋಡಿದ್ರ ನೀವು ನಾವು ನೋಡಿದ್ವಿ ನಿಮ್ ಹೋಟ್ಲಲ್ಲಿ. ಅದೇ ಕಾಲ್ ಸೂಪು ಮತ್ತೆ ತಟ್ಟೆ ಇಡ್ಲಿ ಫೇಮಸ್ ಅಂತ, ಅದಕ್ಕೆ ಅಲ್ಲಿ ಚನ್ನಪಟ್ಟಣದಿಂದ ಬಂದಿದ್ದೀವಿ ಟ್ರಾವೆಲ್ ಮಾಡ್ಕೊಂಡು ತಿನ್ನಕ್ಕೆ. ಇದೆಯಾ ಕಾಲ್ ಸೂಪ್ ಇದೆಯಾ? ಹಾ ಕೇಳಿ. ಅಕ್ಕ ಫಸ್ಟ್ ನೀವು ಸೀರಿಯಲ್ ಅಲ್ಲಿ ಮಾಡಿದ್ದೀರಾ ಅಲ್ವಾ ಅಂತ ಬಂದ್ರು. ಓ ಮೋಸ್ಟ್ಲಿ ಸೀರಿಯಲ್ ಅದು ನೋಡ್ಬೋದ್ರೆ ಅನ್ಸುತ್ತೆ. ಗೈಸ್ ಕಾಲ್ ಸೂಪ್ ಐತೆ, ಇಡ್ಲಿ ದೋಸೆ ಇಲ್ಲ, ಖಾಲಿ ಆಗ್ಬಿಡೈತೆ. ಮಧ್ಯಾಹ್ನ ಬಂದಿರೋದು ನಾವು. ಬೇರೆ ಕಾಲ್ ಸೂಪ್, 2 ಕಾಲ್ ಸೂಪ್ ಜೊತೆ ಒಂದ್ ಲೆಗ್ ಬರುತ್ತಾ ಅಕ್ಕ ಒಂದ್ ಸೂಪ್ ಅಲ್ಲಿ? 2 ಕಾಲ್ ಸೂಪ್ ಕೊಡಿ. ಕಾಲ್ ಸೂಪ್ ಜೊತೆ ಏನ್ ಹೇಳುವ ಗೈಸ್? ಈ ಹೋಟ್ಲ ನಾನು ಅಬ್ಸರ್ವ್ ಮಾಡ್ದಂಗೆ ಎಲ್ಲ ಬರೀ ಹೆಣ್ಮಕ್ಳ ಇದಾರೆ. ಕೆಲಸ ಮಾಡೋರ್ ಹಿಂದಿಡ್ದಿ, ಆರ್ಡರ್ ತಗೊಳ್ಳೋರ್ ಹಿಂದಿಡ್ದಿ ಎಲ್ರುನು. ಇದು ವುಮನ್ ಪವರ್ ಅಂದ್ರೆ. ಫುಲ್ ಹೋಟ್ಲನ್ನೇ ನೋಡಿ, ಫುಲ್ ಎಲ್ಲ ಹೆಣ್ಮಕ್ಳೇ ಮ್ಯಾನೇಜ್ ಮಾಡ್ತಿರೋದು ಈ ಹೋಟ್ಲನ್ನು. ಗೊಬ್ರ ಮೆನು ನೋಡ್ಬಿಟ್ಟು ಹೇಳು ಗೈಸ್. ನಾವು ಅದಕ್ಕೆ ಒಂದ್ ಸ್ವಲ್ಪ ಬೇಗ ಬರ್ಬೇಕಿತ್ತು, ಬೆಳಗ್ಗೆ ಮಧ್ಯಾಹ್ನ ಬಂದಿದೀವಲ್ಲ. ಕಾಲ್ ಸೂಪ್ ಐತೆ, ಬಟ್ ಇಡ್ಲಿ ದೋಸೆ ಖಾಲಿ ಆಗ್ಬಿಡೈತೆ. ಚಿಕನ್ ಅಲ್ಲಿ ಏನಾದ್ರು ಸ್ಪೆಷಲ್ ಐಟಮ್ ಏನೈತೆ ಕೇಳೋಣ ಅವ್ರನ್ನ, ಅದನ್ನೇ ಆರ್ಡರ್ ಮಾಡಿ. ಅಕ್ಕ ಚಿಕನ್ ಮಟನ್ ಅಲ್ಲಿ ಸ್ಪೆಷಲ್ ಐಟಮ್ ಏನೈತೆ? ಪೆಪ್ಪರ್ ಡ್ರೈ ಇದೆ, ಲೆಮನ್ ಚಿಲ್ಲಿ ಚಿಕನ್ ಇದೆ, ಲೆಮನ್ ಚಿಕನ್ ಐತೆ. ಏನ್ ಬೇಕು ಹೇಳಪ್ಪ? ಡ್ರ್ಯಾಗನ್ ಚಿಕನ್ ಐತೆ. ಲೆಮನ್ ಚಿಕನ್ ಕೊಡಿ ಒಂದು. ಮಟನ್ ಅಲ್ಲಿ ಏನೈತೆ ಸ್ಪೆಷಲ್ ಐಟಮ್? ಮಟನ್ ಅಲ್ಲಿ ಇಲ್ವಾ? ಚಿಕನ್ ಅಲ್ಲಿ ಇನ್ನೊಂದೇ ಹೇಳಕ್ಕೊಬ್ರ? ಎಗ್ ಸೂಪ್ ಎರಡಾ? 2 ಲೆಗ್ ಸೂಪ್, ಒಂದು ಲೆಮನ್ ಚಿಕನ್, ಒಂದ್ ಮುದ್ದೆ, ಹಾಫ್ ವೈಟ್ ರೈಸು, ಶೇರ್ವಾ ಬರುತ್ತಲ್ವಾ? ಹಾ. ಇನ್ನೇನು ಇನ್ನೊಂದು ಚಿಕನ್ ಐಟಮ್ ಏನಾರು ಹೇಳು. ಡ್ರೈ ಚೆನ್ನಾಗಿರುತ್ತಾ? ಪೆಪ್ಪರ್ ಡ್ರೈ ಕೊಡಿ. ಗೊಬ್ರ ಟೈಟಾನಿಕ್ ಫಿಲಂ ನೋಡಿದ್ಯಾ ನೀನು? ನೋಡಿಲ್ವಾ? ಯಾಕೆ? ಅಂತ ಫಿಲಮ್ ಎಲ್ಲ ನೋಡಿ. ಏನ್ ಅಂತ ಫಿಲಂ ಎಲ್ಲ? ಎಂತ ಫಿಲಂ ಹೇಳೋದು ಟೈಟಾನಿಕ್? ಕನ್ನಡ ಫಿಲಮ್ ಯಾವ್ದು ನೋಡಿ. ಹೌದಾ? ಟೈಟಾನಿಕ್ ಫಿಲಂ ಅಲ್ಲಿ ಇಬ್ರು ಹೀರೋ ಹೀರೋಯಿನ್ ಅವ್ರೆ ಗೊಬ್ರು. ಹೀರೋಯಿನ್. ತೋರ್ಸ್ಲಾ ಅವ್ರನ್ನ? ಹೀರೋಯಿನ್ ಇಷ್ಟ ಆಯ್ತಲ್ಲ ಹೇಳು.
ಇಲ್ಲಿ ಟೈಟಾನಿಕ್ ಫಿಲಮ್ ಅಲ್ಲಿ ಏನಾಯ್ತು ಗೊತ್ತಾ ನಿಂಗೆ? ಟೈಟಾನಿಕ್ ಅಂತ ಒಂದ್ ಶಿಪ್ ಇರುತ್ತೆ, ಮುಳುಗೋಗ್ಬಿಡುತ್ತೆ ಐಸ್ಗೆ ಹೊಡೆದ್ಬಿಟ್ಟು. ಅದು ಜಗತ್ತಲ್ಲೇ ದೊಡ್ಡ ಶಿಪ್ಪು. ಫಸ್ಟ್ ಟೈಮ್ ಹೋಯ್ತಾ ಇರುತ್ತೆ ಒಂದ್ ದೇಶದಿಂದ ಇನ್ನೊಂದ್ ದೇಶಕ್ಕೆ. ಐಸ್ಗೆ ಹೊಡೆದ್ಬಿಟ್ಟು ನಿಧಾನಕ್ಕೆ ಮುಳುಗೋಗಿ ಎಲ್ಲ ಸುತ್ತೋಗ್ಬಿಡ್ತಾರೆ. ಅದು ಟೈಟಾನಿಕ್ ಫಿಲಮ್. ನೋಡ್ತೀಯಾ ಮನೆಗೆ ಹೋಗಿ? ಇಂಗ್ಲಿಷ್ ಫಿಲಮ್ ಯಾವ್ದು ನೋಡೇ ಅರ್ಥ ಇಲ್ವಾ ನೀನು? ಆಗಲ್ವಲ್ಲ ಹಾ? ನಂಗೆ ಅರ್ಥ ಆಗಲ್ವಲ್ಲ ನೋಡಕ್ಕೆ. ಕನ್ನಡಕ್ಕೆ ಹಾಕೋ ನೋಡು. ಇಂಗ್ಲಿಷ್ ಫಿಲಮ್ ಯಾವ್ದು ನೋಡಿದ್ಯಾ? ಯಾವ್ದು ನೋಡಿಲ್ಲ. ಯಾವ್ದು ನೋಡಿಲ್ವಾ? ಇಂಗ್ಲಿಷು, ಹಿಂದಿ, ತಮಿಳು ಯಾವ ಅಂತಿಲ್ಲ. ಯಾವ್ದು ನೋಡಿಲ್ಲ, ಕನ್ನಡ ಬರೀ ಕನ್ನಡ ಅಷ್ಟೇ. ಅಷ್ಟೇ. ನಿಜವಾದ ಕನ್ನಡಿಗ. ಸೂಪರ್. ಅದು ನೀನ್ ನೋಡ್ದಿರೋದಕ್ಕೆ ಒಂದ್ ರೀಸನ್ ಏನಂದ್ರೆ ಅರ್ಥ ಅಂದ್ರೆ ಡಬ್ಬಿಂಗ್ ಮಾಡಿರೋ ಮೂವಿ ಎಲ್ಲ ನೋಡ್ತೀಯಾ? ಇವು ಅಷ್ಟಾಗೆಲ್ಲ ಬಿಟ್ಟಿರ್ತಾರ ಅವೆಲ್ಲ ಡಬ್ಬಿಂಗ್. ಫಾಸ್ಟ್ ಅಂಡ್ ಫ್ಯೂರಿಯಸ್ ಹೇಳು. ಫಾಸ್ಟ್ ಅಂಡ್ ಫ್ಯೂರಿಯಸ್ ಹೇಳು. ಫಾಸ್ಟ್ ಅಂಡ್ ಫ್ಯೂರಿಯಸ್. ಫಾಸ್ಟ್ ಅಂಡ್ ಫ್ಯೂರಿಯಸ್ ಅದ್ ನೋಡಿಲ್ಲ. ನೋಡಿಲ್ವಾ? ಜಾನ್ಸಿನಾ? ಅವು ನೋಡ್ತೀನಿ. ರಾಕು. ಡಬ್ಲ್ಯೂ ನೋಡಿದ್ಯಾ? ಅದ್ರಲ್ಲಿ ರಾಕ್ ಅವನೆಲ್ಲ, ರಾಕು ಮತ್ತೆ ಜಾನ್ಸಿನಾ ಅವರೆಲ್ಲ ಮಾಡೋರು ಫಾಸ್ಟ್ ಅಂಡ್ ಫ್ಯೂರಿಯಸ್. ಹೌದಾ? ನಂಗೆ ನೋಡ್ಬೇಕಂತ. ಸಿ ಹೋಟೆಲ್ ನಲ್ಲಿ ತುಂಬಾನೇ ಫೇಮಸ್ ಏನಂತ ಅಂದ್ರೆ ಕಾಲ್ ಸೂಪು. ಅದೇ ಕಾಲ್ ಸೂಪ್ ನ ತಿನ್ನಕ್ಕೆ ನಾವು ಅಲ್ಲಿಂದ ಬಂದ್ವಿ. ಬಿಸಿ ಬಿಸಿ ಕಾಲ್ ಸೂಪ್ ಬಂದಿದೆ ನೋಡಿ. ಒಬ್ರಿಗೊಂದು, ನನ್ಗೊಂದು, ಇಬ್ರಿಗೂ ಒಂದೊಂದು ಸಪ್ರೇಟ್ ಕಾಲ್ ಇದೆ ತಿನ್ನಕ್ಕೆ. ಲೆಮನ್ ಚಿಕನ್ ಇದೆ, ಇಲ್ಲಿ ಚಿಕನ್ ಪೆಪ್ಪರ್ ಡ್ರೈ ಇದೆ. ಎಲ್ಲಾನು ಇವಾಗ ತಿನ್ನೋಣ. ತಗೋಬ್ರ. ಒಬ್ರಿಗೊಂದು ಕಾಲು, ನನಗೊಂದು ಕಾಲು. ಕಾಲ್ ಸೂಪ್ ನ ತಿನ್ನೋಣ. ಇದೇ ಒಂದು ಮಿಸ್ಸಿಂಗ್ ಏನಾಯ್ತು ಅಂತಂದ್ರೆ ಇಡ್ಲಿ ಗೈಸ್. ತಟ್ಟೆ ಇಡ್ಲಿ ಖಾಲಿ ಆಗ್ಬಿಡೈತೆ. ನಾವು ಸ್ವಲ್ಪ ಬೇಗ ಬರ್ಬೇಕಿತ್ತು. ಬನ್ನಿ ಇವಾಗ ಕಾಲ್ ಸೂಪ್ ನ ತಿನ್ನೋಣ. ಒಂದು ಕಾಲು ಮುರಿದೋಗ್ಬಿಡೈತೆ, ಒಳಗೈತೆ ಎತ್ಕೊತೀನಿ. ಒಬ್ರನ್ ಕರೆಕ್ಟ್ ಆಗೈತೆ ಕಾಲು. ಕುರಿದ ಮೇಕೆದ ಗೊಬ್ಬರ ಇದು? ಮೇಕೆ. ಟೇಸ್ಟ್ ಮಾಡ್ತಿದ್ದಾನೆ. ಮೇಕೆ. ಮೇಕೆದ ಇದು ಮೇಕೆದು ಕಾಲ್ ಸೂಪ್ ಅಂತ ಕೊಬ್ರ ಹೇಳ್ತಿದ್ದಾನೆ. ನಂಗೆ ಗೊತ್ತಿಲ್ಲ, ಮೇಕೆದೆ ಅನ್ಸುತ್ತೆ. ಹಾಲು ಕಿತ್ತೋಗ್ಬಿಟ್ಟೈತೆ ನಂದು. ತಿನ್ನೋಣ ಬನ್ನಿ, ಟೇಸ್ಟ್ ಮಾಡೋಣ. ಬಿಸಿ ಬಿಸಿಯಾಗಿದೆ. ಇಲ್ಲ ತಿಂದೇಬಿಟ್ಟ ಅಷ್ಟ. ಕಾಲ್ ಸೂಪ್ತು ಪೀಸ್ ಸಕ್ಕದಾಗೈತೆ. ಟೇಸ್ಟು ಚೆನ್ನಾಗಿ ಬೆಂದೈತೆ. ಕಾಲು ಒಳ್ಳೆ ಚೆನ್ನಾಗಿ ಬೆಂದೈತಲ್ವಾ? ಚೆನ್ನಾಗಿ ಬೆಂದೈತೆ. ದಪ್ಪ ಕಾಲು ಸಿಕ್ಕೈತೆ ನಮ್ಗೆ. ಟೇಸ್ಟಿಯಾಗಿದೆ. ಅಷ್ಟು ದೂರದಿಂದ ನಾವು ಕಾಲ್ ಸೂಪ್ ತಿನ್ನೋಣ ಅಂತಾನೆ ಬಂದಿದ್ದು. ಕಾಲ್ ಸೂಪ್ ಒಳ್ಳೆ ಸ್ಯಾಟಿಸ್ಫೈ ಮಾಡ್ತಾ ಐತೆ. ನಿಮಗೆ ಇವೆಲ್ಲ ಆರ್ಡರ್ ಮಾಡಕ್ ಬರಲು ಇನ್ನೊಂದೆರಡು ಕಾಲ್ ಸೂಪ್ ತಿನ್ಬಿಡ್ಬೋದಿತ್ತು ಅನ್ಸ್ತಾಯ್ತು. ನಾನು ಇನ್ನೂ ತಿಂತಾನೆ ಇದೀನಿ. ಕೊಬ್ಬರ ಆಲೆ ಕಾಲ್ನ ತಿಂದು ಮುಗಿಸಿ ಸೂಪ್ನ ಕುಡ್ಕೋತಾವನೆ. ಇಲ್ಲಿ ಬಂದ್ರೆ ಕಾಲ್ ಸೂಪ್ನ ಟ್ರೈ ಮಾಡೋದನ್ನ ಮರಿಬೇಡಿ. ಚೆನ್ನಾಗೈತೆ ಟೇಸ್ಟಿಯಾಗಿ. ಜ್ಯೂಸಿಯಾಗಿ ಸಗವಾಗೈತೆ. ಮತ್ತೆ ಇನ್ನೊಂದು ಏನಂದ್ರೆ ಗೈಸ್, ಕಾಲ್ ಸೂಪು ದೇಹಕ್ಕೂ ಕೂಡ ಒಳ್ಳೇದು. ಮನೆಗಳಲ್ಲೂ ಕೂಡ ಕಾಲ್ ಸೂಪ್ನ ಮಾಡ್ತಾನೆ ಇರ್ತಾರೆ. ಯಾಕಂದ್ರೆ ಕಾಲ್ ಸೂಪ್ ತಿಂದ್ರೆ ಒಂದು ಸ್ವಲ್ಪ ಒಳ್ಳೇದು. ಸ್ಟ್ರಾಂಗ್ ಆಗ್ತೀವಿ ನಾವು, ಬೋನ್ಸ್ ಗಟ್ಟಿ ಆಗುತ್ತೆ. ಇನ್ನೇನಾಗುತ್ತೆ ಗೊಬ್ಬರ ಕಾಲ್ ಸೂಪ್ ತಿಂದ್ರೆ? ಅದು ಎಲ್ಲ ಆಕ್ಸಿಡೆಂಟ್ ಆಗೋ ಟೈಮಲ್ಲಿ ಕಾಲೇನೋ ಮೂಳೆ ಗಿಳೆ ಮುರ್ಕೊಂಡಿರೋರ್ಗೆ, ನಿನ್ನಂತವ್ರಿಗೆ ನಾನು ಯಾವತ್ತೂ ಒಂದ್ ಸ್ವಲ್ಪ ಬುದ್ಧಿ ಬರ್ಬೇಕು ಅಂದ್ರು ಕೂಡ ಒಬ್ರನ್ನಂತವ್ರು ಕಾಲ್ ಸೂಪೇ ಕುಡ್ಸೋದು. ಅದಕ್ಕೆ ನಾನು ಕರ್ಕೊಂಡ್ ಬಂದಿದ್ದೆ ಅಲ್ಲಿಂದ. ಕೋಬ್ರಾ ಮುದ್ದೆ ಮತ್ತೆ ವೈಟ್ ರೈಸ್ ಹೇಳಿದ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಇನ್ನೊಂದು ಕಾಲ್ ಸೂಪ್ ಹೇಳ್ತಾನಂತೆ. ಕಾಲ್ ಸೂಪ್ ಇಷ್ಟ ಆಗ್ಬಿಡೈತೆ ಕೋಬ್ರಂಗೆ. ಮುದ್ದೆ ಮತ್ತೆ ರೈಸ್ ಹೇಳಿದ್ವಲ್ಲ, ರೆಡಿ ಆಗೋಯ್ತಾ? ಓ ಬಂದ್ಬಿಡ್ತು. ಇಲ್ಲ ಇನ್ನೊಂದು ಕಾಲ್ ಸೂಪ್ ಹೇಳೋಣ ಅಂತಿದ್ದ, ಕ್ಯಾನ್ಸಲ್. ಕೋಬ್ರದ್ದು ಮುದ್ದೆ ಬಂದ್ಬಿಟ್ಟೈತೆ, ಕ್ಯಾನ್ಸಲ್ ಮಾಡಕ್ ಆಗಲ್ಲ. ಕರ್ದ್ಬಿಟ್ಟು ಕ್ಯಾನ್ಸಲ್ ಮಾಡಿಸ್ರಲ್ಲಿ ರೆಡಿ ಆಗ್ಬಿಟ್ಟಿತ್ತು. ಆದ್ರೆ ವೈಟ್ ರೈಸ್ ಏನಿಲ್ಲ, ವೈಟ್ ರೈಸ್ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತಂದ್ರು. ಅದಕ್ಕೆ ಮುದ್ದೆ ಒಂದು ಕೊಟ್ಟಿದ್ದಾರೆ. ಇನ್ನೊಂದು ಕಾಲ್ ಸೂಪ್ ಹೇಳಿದಾನೆ ಕೋಬ್ರಾ. ಕೋಬ್ರಂಗೆ ಈ ತರ ಅಂದಿದ್ರೆ ಅನ್ಲಿಮಿಟೆಡ್ ಕಾಲ್ ಸೂಪ್ ಕುಡ್ಸೋ ಚಾಲೆಂಜ್ ಮಾಡಿಸ್ಬೋದು. ಮಾಡ್ಬೋದು ಆರಾಮಾಗಿ. ಇಲ್ಲಾದ್ರೆ ಮಾಡ್ತೀಯಲ್ಲ, ಟೇಸ್ಟ್ ಚೆನ್ನಾಗೈತಲ್ಲ. ಕೋಬ್ರಾ ಆಗ್ಲೇ ಎರಡನೇ ತಿಂತಿದ್ದಾನೆ. ಚಿಕನ್ ಐಟಮ್ ಎಲ್ಲ ಹೇಳಿಲ್ಲ ಅಂದ್ರೆ ಕಾಲ್ ಸೂಪೇ ಚೆನ್ನಾಗಿ ತಿನ್ನಕ್ ಬಿಡುವ. ಗೈಸ್, ನಂದು ಕಾಲ್ ಸೂಪ್ನ ತಿಂದು ಮುಗಿಸಿದೀನಿ. ಇವಾಗ ಫಸ್ಟ್ ಲೆಮನ್ ಚಿಕನ್ನ ಟ್ರೈ ಮಾಡೋಣ ಬನ್ನಿ. ಲೆಮನ್ ಚಿಕನ್ ತಿಂತೀನಿ, ಹೇಗಿದೆ ಅಂತ ನೋಡೋಣ. ಲೆಮನ್ ಚಿಕನ್ ಮತ್ತೆ ಚಿಕನ್ ಪೆಪ್ಪರ್ ಡ್ರೈ ಎರಡು ಐತೆ. ಫಸ್ಟ್ ಲೆಮನ್ ಚಿಕನ್ ಟ್ರೈ ಮಾಡ್ತೀನಿ, ಟೇಸ್ಟ್ ಮಾಡೋಣ. ಇಸ್ ಲೆಮನ್ ಪೀಸು, ಬೋನ್ ಪೀಸ್ಗಳು ಸಾಕಾಗೈತೆ ಗೈಸ್. ಟೇಸ್ಟ್ ಲೆಮನ್ ಚಿಕನ್ ತಿನ್ನಕ್ ಒಬ್ರಾ? ನಾನು ಹಿಂಗೇನ್ ಮೊದ್ಲಾಗೆ ತಿಂದೆ. ಹೆಂಗೈತೆ? ಸಾಕಾದಾಗ ಐತೆ, ಚೆನ್ನಾಗೇ ಐತೆ. ಅದಕ್ಕೆ ಹೇಳಿದ್ದು ನಿಂಗೆ ಅವಾಗ್ಲೇ ತಿನ್ನೋ ಅಂತ. ಲೆಮನ್ ಚಿಕನ್ ಟೇಸ್ಟಿ ಆಗೈತೆ ಗೈಸ್. ಇಲ್ಲಿ ಪೆಪ್ಪರ್ ಡ್ರೈನು ಸಕ್ಕದಾಗೈತು. ಅಂದಿಲ್ಲ ಇನ್ನು. ಅವಾಗ್ಲೇ
ಒಂಥರ ಲೆಮನ್ ಚಿಕನ್ ಕರುಮ್ ಅಂತ ಚೆನ್ನಾಗಿ ಸಿಕ್ತೈತೆ, ಒಂಥರ ಡಿಫ್ರೆಂಟ್ ಆಗೈತೆ ಲೆಮನ್ ಚಿಕನ್. ಪೀಸು ಸಣ್ಣಕ್ಕೈತೆ, ಬಟ್ ಹೆವಿ ಟೇಸ್ಟಿ ಆಗೈತೆ. ಮೂಳೆ ಸಿಕ್ತೈತೆ ಕರುಮ್ ಅಂತ. ಲೆಮನ್ ಚಿಕನ್ ಮಾಮೂಲಿ ಕಂಡ ಉದ್ದುದ್ದಕ್ಕೆ ಕೊಡ್ತಾರೆ ಬೇರೆ ಕಡೆ, ಇಲ್ಲಿ ಒಂಥರ ಡಿಫ್ರೆಂಟ್ ಆಗೈತೆ ನೋಡಿ. ಮೂಳೆ ಜೊತೆ ಪೀಸ್ ತರ ರೆಕ್ಕೆದು ಸಖತ್ ಟೇಸ್ಟಿ ಆಗೈತೆ ಮಾತ್ರ ಚಿಕನ್ ಇದು. ಚಿಕನ್ ಐಟಮ್ ನಂಗೆ ಎರಡು ಇಷ್ಟ ಆಯ್ತು. ಲೆಮನ್ ಚಿಕನ್ ಟೇಸ್ಟಿಯಾಗಿ ಚೆನ್ನಾಗಿತ್ತು, ಮತ್ತೆ ಪೆಪ್ಪರ್ ಡ್ರೈವ್ ಕೂಡ ಅಷ್ಟೇ. ಇವ್ರದ್ದು ಗ್ರೇವಿ ತರ ಜಾಸ್ತಿ ಬರಲ್ಲ, ಬಟ್ ಆದ್ರೆ ಟೇಸ್ಟಿಯಾಗಿ ಚೆನ್ನಾಗಿ ಮಾಡೋರೆ. ಪೆಪ್ಪರ್ ಡ್ರೈವ್ ಇಷ್ಟ ಆಯ್ತು, ಮತ್ತೆ ಲೆಮನ್ ಚಿಕನ್ ಇಷ್ಟ ಆಯ್ತು. ಇನ್ನೊಂದು ಬಿಸಿ ಲೆಗ್ ಪೀಸ್ ಬಂದೈತೆ, ಎತ್ಕೊಳ ಕೊಬ್ರ. ಬರೀ ಲೆಗ್ನ ಹೇಳಿದ್ವಿ ನಾವು, ಸೂಪ್ ಆಯ್ತಲ್ಲ ಆಲ್ರೆಡಿ. ಇನ್ನೊಂದು ಲೆಗ್ ಬಂದೈತೆ ಕೊಬ್ರಂದು. ಇನ್ನೊಂದು ಹೇಳಕ್ಕೊಬ್ರ ಹೇಳ್ತೀನಿ ತಿನ್ಬಿಟ್ಟಿ. ಪೆಪ್ಪರ್ ಚಿಕನ್ ಚೆನ್ನಾಗೈತೆ ಗೈಸ್. ನನಗೆ ಮೇಜರ್ ಐಟಮ್ಸ್ ಅಲ್ಲಿ ಕಾಲ್ ಸೂಪ್ ಇಷ್ಟ ಆಯ್ತು, ಪೆಪ್ಪರ್ ಚಿಕನ್, ಲೆಮನ್ ಚಿಕನ್ ಎಲ್ಲ ಇಷ್ಟ ಆಯ್ತು. ಏನಕ್ಕೊಬ್ರ ಬಿರಿಯಾನಿ ಎಲ್ಲ ಟ್ರೈ ಮಾಡಿಲ್ಲ, ಬಟ್ ತಗೊಂಡಿರೋ ಐಟಮ್ಸ್ ಎಲ್ಲ ಮಾಡಲೇಬೇಕು ಅನ್ಸ್ತದೆ ಎಲ್ಲ. ಟೇಸ್ಟ್ ಇವ್ರು ಕೊಟ್ಟಿರೋದು ನೋಡಿದ್ರೆ ಎಲ್ಲಾನು ತಿನ್ಬೇಕು ಅನ್ಸ್ತೈತೆ ಇನ್ನೊಂದ್ಸಲ. ಸ್ಟಾರ್ಟರ್ಸ್ ಸಾಕಾಗೈತಲ್ವಾ, ಸಕದಾಗ ಕೊಡೋರು. ಇಷ್ಟು ಹೋಟೆಲಲ್ಲಿ ಇದೇ ಒಂದ್ ಸ್ವಲ್ಪ ನಂಗೆ ತುಂಬಾ ಇಷ್ಟ ಆಗಿದೆ. ಒಬ್ರ ಟೇಸ್ಟ್ ಸ್ಯಾಟಿಸ್ಫೈ ಆಗ್ಬಿಡೋ ಅನ್ನೋದು ನಿಜವಾಗ್ಲು. ಇಷ್ಟು ಹೋಟೆಲ್ ತಿಂದಿದ್ದೀನಲ್ಲಪ್ಪ, ಇವತ್ತು ಪರವಾಗಿಲ್ಲ. ಇನ್ನೊಂದು ಲೆಗ್ ಪೀಸ್ ಹೇಳ್ತೀನಿ, ಇನ್ನೊಂದು ಸೂಪ್ ಹೇಳ್ತೀನಿ ಅಂತ. ನಾವು ಇಡ್ಲಿ ಒಂದು ಮಿಸ್ ಮಾಡ್ಕೋಬೋದ. ಅಕ್ಕಿ ಇರೋಣ ಅಂತ ಬಂದೋ, ಬೇರೆ ಐಟಮ್ ಎಲ್ಲ ತಿಂದೋ ಸಕ್ಕತ್ತಾಗೈತಿ ಗೈಸ್. ನಾವು ಈ ಹೋಟ್ಲಲ್ಲಿ ಕ್ವಾಂಟಿಟಿ ಜಾಸ್ತಿ ತಿಂದಿಲ್ಲ, ಬಟ್ ಆದ್ರೆ ಒಳ್ಳೆ ಕ್ವಾಲಿಟಿ ಫುಡ್ ತಿಂದ್ವಿ. ಎಲ್ಲಾದ್ರಲ್ಲೂ ಒಳ್ಳೆ ಟೇಸ್ಟ್ ಇತ್ತು, ನನಗಿಷ್ಟ ಆಯ್ತು, ಒಬ್ರಿಗೂ ಇಷ್ಟ ಆಯ್ತು. ನೆಕ್ಸ್ಟ್ ಟೈಮು ನಾವು ಬಂದಾಗ ಬೇರೆ ಐಟಮ್ಸ್ಗಳನ್ನ ತಿನ್ಬೇಕು ಒಬ್ರ. ಮತ್ತೆ ಬೆಳಗ್ಗೆ ಬಂದ್ಬಿಟ್ಟು ತಟ್ಟೆ ಇಡ್ಲಿ ಜೊತೆ ಕಾಲ್ ಸೂಪ್ ತಿನ್ಬೇಕು. ನೆಕ್ಸ್ಟ್ ಟೈಮ್ ಒಂದು 7:30-8 ಗಂಟೆಗೆ ಬರೋಣ. ಬೆಳಗ್ಗೆ ಬಂದ್ಬಿಟ್ಟು ಕಾಲ್ ಸೂಪ್ ಜೊತೆ ಇಡ್ಲಿ ತಿನ್ಬೇಕು, ಒಳ್ಳೆ ಟೇಸ್ಟಿ ಆಗಿರುತ್ತಾಗ. ಇನ್ನೊಂದೆರಡು ಗೋಲಿ ಸೋಡಾ ಹೇಳಿದೀನಿ ಗೈಸ್. ನಮ್ಮ ಬಿಲ್ಲು 1026 ರೂಪಾಯಿ ಆಗೈತೆ. ಬನ್ನಿ ಇವಾಗ ಪೇ ಮಾಡೋಣ. ಹೋಟೆಲ್ ಬಿಲ್ನ ಪೇ ಮಾಡಿದೀನಿ. ಇವಾಗ ಜ್ಯೂಸ್ನ ಕುಡಿತಾ ಇದೀವಿ. ಜ್ಯೂಸ್ ಗೋಲಿ ಸೋಡಾನ ಹೇಳಿದ್ವಲ್ಲ, ಗೋಲಿ ಸೋಡಾ ಕುಡಿದ್ಬಿಟ್ಟು ಹೋಗೋಣ. ಕೋಬ್ರಾ ಸ್ಪೆಷಲ್ ಏನಿದು ಕೋಬ್ರಾ? ಪಲ್ಪ್ಸ್ ಜ್ಯೂಸ್ ಹೇಳಿದ್ದ, ಹೆಂಗೈತೆ? ಚೆನ್ನಾಗೈತೆ. ಹೋಟೆಲ್ ಅಲ್ಲಿ ಕೊಡೋ ಜ್ಯೂಸ್ ಇದು. ಇದ್ರದ್ದು ಗ್ರೇಪ್ಸ್ತಾ ಏನ್ ತರದ್ದು? ಗ್ರೇಪ್ಸ್ತಾ? ಎಂಪೈರ್ ಅಲ್ಲೂ ಕೊಡ್ತಾರಲ್ಲ ಇದನ್ನ. ಎಂಪೈರ್ ಯಾವ್ದು? ಎಂಪೈರ್ ಅಲ್ಲನಾ? ಸೇಮ್ ಗ್ರೇಪ್ಸ್ ಬಾಟ್ಲ್ ಕೊಡ್ತಾರೆ. ನಾವ್ ಇವಾಗ ಊಟ ಮಾಡ್ಕೊಂಡು ಬಿಲ್ನ ಕಟ್ಬಿಟ್ಟು ಓಡ್ತಾ ಇದೀವಿ. ಅವ್ರಿಗೆ ಹೇಳ್ಬಿಡೋಣ ಒಂದ್ ಮಾತು ಚೆನ್ನಾಗಿತ್ತು ಅಂತ. ಚೆನ್ನಾಗಿತ್ತಕ್ಕ, ಇಷ್ಟ ಆಯ್ತು ನಮ್ಗೆ. ಚೆನ್ನಾಗಿತ್ತು, ಸೂಪ್ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಬೆಳಗ್ಗೆ ಬರ್ತೀವಿ. ಎಷ್ಟೊತ್ತವರೆಗೂ ಇರುತ್ತಕ್ಕ ಇಡ್ಲಿ? ತಟ್ಟೆ ಇಡ್ಲಿ ಎಷ್ಟೊತ್ತವರೆಗೆ? ಬೆಳಗ್ಗೆ ಎಷ್ಟು ಗಂಟೆವರೆಗೂ ಇರುತ್ತೆ? 9 o'clock ಬರ್ತೀವಿ ಬಿಡಿ ನೆಕ್ಸ್ಟ್ ಟೈಮ್ ಗೈಸ್. ಇಲ್ಲಿ ತಟ್ಟೆ ಇಡ್ಲಿ ತಿನ್ನಕ್ಕೆ ಅಂತಾನೆ ಬೆಳಗ್ಗೆ ಬರೋಣ. ನಾವು ಮಧ್ಯಾಹ್ನ ಬಂದಿದ್ದು, ನಾನು ಮಧ್ಯಾಹ್ನ ಇರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಮಧ್ಯಾಹ್ನ ಖಾಲಿ ಆಗ್ಬಿಟ್ಟೈತೆ. ಅದು ಮಧ್ಯಾಹ್ನ ಬೆಳಗ್ಗೆ ಅನ್ಕೋಬಿಟ್ಟಿದಿರಲ್ಲಪ್ಪ ಗೈಸ್. ಇವಾಗ ಕೋಬ್ರಂಗ್ ಇನ್ನೊಂದು ಸರ್ಪ್ರೈಸ್ ಐತೆ. ಮತ್ತೆ ಅವನ ಕೈಲಿ ಇವಾಗ ಊಟ ಮಾಡಿಸಿದೀವಲ್ಲ, ಜೋಲೋ ಚಿಪ್ಸ್ ಚಾಲೆಂಜ್ ನ ಮಾಡಿಸ್ತಾ ಇದ್ದೀನಿ. ಅಯ್ಯೋ, ಅದ್ರಲ್ಲಿ ಇಲ್ಲ ಅಂತ ನನ್ಗೆ ಗೊತ್ತು. ಹೊಸದು ಏನ್ ಹೊಸದು ಅಲ್ಲಿ ಗೊತ್ತಾಗ? ನಾನು ಅಷ್ಟು ದೊಡ್ಡ ನನ್ ಮಗ ತೆಗೆದ್ಬಿಟ್ಟು ನೋಡು, ನೋಡಲ್ಲಿ ಕ್ಯಾಲಿದು ಹೊಸಾದ್ ಬೇಕಾ? ನಡಿ ತಿರ್ಗ್ಸು. ಅವತ್ ನಾನ್ ತಿಂದಿದ್ದೆ ಇದು. ತಿರ್ಗ್ಸು ಅಲ್ಲಿ ಹೊಸದ್. ನೀನು ಕೋಬ್ರಾ ಜೋಲೋ ಚಿಪ್ಸ್ ಚಾಕ್ಲೇಟ್ ತಿನ್ಬಿಡಿ, ಅದಕ್ಕೆ ಇಷ್ಟ ಆಗಿಲ್ಲ. ಮಾಮೂಲಿ ಜೋಲೋ ಚಿಪ್ಸ್ ತಿನ್ನು, ಪಕ್ಕ ಇಷ್ಟ ಆಗುತ್ತೆ. ಬಿಡು. ಅವ್ರೆಲ್ಲ ಪಾಪ ಎಷ್ಟು ಪ್ರೀತಿ ತೋರ್ಸೋರ್ ಗೊತ್ತಾ ನಿನ್ ಕಮೆಂಟ್ ಅಲ್ಲಿ? ತೋರ್ಸೋರೆ. ಫೈನಲಿ ನೋಡ್ದೆ, ಫೈನಲಿ ಕೋಬ್ರಾ ಸ್ಯಾಟಿಸ್ಫ್ಯಾಕ್ಷನ್. ಕೋಬ್ರಾ ಸಖತ್ತಾಗಿ ಮಾಡಿದ್ರೆ ವಿಕಾಸ್ ಬ್ರೋ. ತಿರ್ಗಾ ಇನ್ನೊಂದ್ಸಲ ಮಾಡ್ಸಿ. ನಾನ್ ಚೆನ್ನಾಗಿರೋದು ಇಷ್ಟ ಇಲ್ಲ ಅಷ್ಟೇ ನಿಮ್ಗೆ. ಅಲ್ಲ ಕಣೋ, ಇದು ಚಾಕ್ಲೇಟ್ದು ಬೇಡ, ಇರೋ ಕಮೆಂಟ್ ಅಲ್ಲಿ ಕೇಳೋಣ. ನಾರ್ಮಲ್ ತಿನ್ನೋಣ. ಗೈಸ್ ಕಮೆಂಟ್ ಅಲ್ಲಿ ತಿರ್ಗಾ ಜೋಲೋ ಚಿಪ್ಸ್ ಕೋಬ್ರಾ ಅಂತ ಹಾಕಿ, ಅವಾಗ ಕೋಬ್ರನ್ಗೆ ಜೋಲೋ ಚಿಪ್ಸ್ ನ, ನಾರ್ಮಲ್ ಜೋಲೋ ಚಿಪ್ಸ್ ನ ತಿನ್ಸ್ತೀನಿ. ಅದೇನ ಅಷ್ಟು ಖಾರ ಇರಲ್ಲ. ಇದು ಅವನು ಹಾಟ್ ಚಾಕ್ಲೇಟ್ ತಿನ್ಬಿಟ್ಟು ಕಷ್ಟ ಬಿದ್ದ. ಮಾಮೂಲಿ ಚಿಪ್ಸ್ ನ ತಿನ್ಸೋಣ, ಅವನಿಗೂ ಇಷ್ಟ ಆಗುತ್ತೆ, ಅವನಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಅವಾಗ ಅವ್ರಿಗೇನು ತಿನ್ಸಿ, ಅವ್ರಿಗೆ ಖುಷಿ. ಅವ್ರಿಗೆ ನಾನ್ ತಿಂತಾದ್ರೆ ಖುಷಿ ಅಂದ್ರೆ ಖುಷಿ ಅವ್ರಿಗೆ. ನೀವ್ ತಿರ್ಗಾ ಜೋಲೋ ಚಿಪ್ಸ್ ತಿನ್ಸ್ಬೇಕು ಕೋಬ್ರನ್ಗೆ ಅಂದ್ರೆ ಕಮೆಂಟ್ ಅಲ್ಲಿ ಜೋಲೋ ಚಿಪ್ಸ್ ಕೋಬ್ರಾ ಅಂತ ಹಾಕಿ ಗೈಸ್. ಯಾವತ್ತು ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ. ಯಾರು ಹಾಕ್ಬಿಡಿ. ಕೋಬ್ರಾ ಕೇಳ್ಕೊತಾನೆ, ಫ್ಯಾನ್ಸ್ ಅಂತ ಮೊದ್ಲೇ ಹಾಕ್ಬಿಡಿ. ಕೋಬ್ರಾ ಪಕ್ಕ ನಿಮ್ಗೆ ಏನ್ ಇಷ್ಟ ಅದನ್ನ ಮಾಡಿದ್ರೇನೆ ಅವನಿಗೂ ಸಮಾಧಾನ. ತುಂಬಾ ದಿನದಿಂದ ಹೇಳ್ತಾನೆ ಅವನು ತಿರ್ಗಾ ಜೋಲೋ ಚಿಪ್ಸ್ ಚಾಲೆಂಜ್ ಮಾಡೋಣ ಅಂತ. ಅದಕ್ಕೆ ಮಾಡಿಸ್ಬಿಡೋಣ. ನಾನ್ ಯಾವಾಗ ಹೇಳ್ದೆ ಹೇಳೋ? ಮಾಡಕ್ ಒಬ್ರ ಇನ್ನೊಂದ್ಸಲ. ನಾನು ಹೇಳಿಲ್ಲ. ಕಮೆಂಟ್ ಅಲ್ಲಿ ಹಾಕಿದ್ರೆ ಮಾಡಪ್ಪ, ನಂದೇನಿಲ್ಲ.
ಅವರು ಬೇಕಾದ್ರೆ ಸುಮ್ನೆ ಹಾಕ್ಬಿಡ್ತಾರೆ ಕಣೋ. ಕಮೆಂಟ್ ಅಲ್ಲಿ ಹಾಕಿ ಗೈಸ್, ಜಾಸ್ತಿ ಕಮೆಂಟ್ಸ್ ಬಂದ್ರೆ ಅವ್ನ್ ಮಾಡ್ತಾನೆ, ಏನಿಲ್ಲ ನಂದೇನ್ ಫೋರ್ಸ್ ಇಲ್ಲ, ನೀವ್ ಹೇಳ್ದಂಗ ಅವ್ನ್ ಕೇಳ್ತಾನೆ. ಗೈಸ್ ಇವತ್ತು ನಾವು ಒಂದೇ ಒಂದ್ ಲಾಗ್ ಮಾಡ್ತಿಲ್ಲ, 2-3 ಲಾಗ್ ಮಾಡ್ತಿದೀವಿ. ಯಾಕಂತ ಅಂದ್ರೆ ಬ್ಯಾಕಪ್ ವಿಡಿಯೋಸ್ ಖಾಲಿ ಆಗ್ಬಿಟ್ಟಿದೆ ನಮ್ಮ ಹತ್ರ. ಅವತ್ತಿಂದ ವಿಡಿಯೋಸೇ ಮಾಡಿಲ್ಲ. ಎಲ್ಲ ಯೋಚನೆ ಮಾಡ್ತಿದ್ಯಾ ಗೊಬ್ರ, ಏನ್ ತಿನ್ನೋದು ಅಂತ ನಾನು ನೆಕ್ಸ್ಟ್ 3 ವಿಡಿಯೋ ಮಾಡಕ್ಕಾಗಲ್ಲ, 2 ವಿಡಿಯೋ ಯೋಚನೆ ಮಾಡ್ತಿದ್ಯಾ? ಹೆಂಗ್ 3 ವಿಡಿಯೋ ಮಾಡೋದು ಅಂತ. ಅಲ್ವೋ, ಇದು ಚಂದ್ಬಿಡಕ್ಕೂ ಕುಕಿಂಗ್ ಮಾಡೋದ್ ಬದಲ್ಲ ಇದ್ರಲ್ಲಿ ಬೇಡ ಇವತ್ತು. ಇರೋದ್ ಬೇಡವಾ? ಚೆನ್ನಾಗಿ ನಿನಗೆ ತಿನ್ಬಿಟ್ಟು. ಕುಕಿಂಗ್ ಎಲ್ಲ ಬೇಡ, ತಿನ್ನೋದಾದ್ರೆ ರೆಡಿ ಇರ್ತೀಯ. ಕುಕಿಂಗ್ ಅಂದ್ರೆ ಬೇಡ ಇವತ್ತು, ಬರೀ ತಿನ್ನೋದು. ಕುಕಿಂಗ್ ಮಾಡೋಣ, ಕಷ್ಟ ಬೀಳೋದು ಏನು ಬೇಡ, ಎಲ್ಲ ಬರೀ ಕಣ್ಮುಂದೆ ಬಂದ್ಬಿಡ್ಬೇಕು. ಗೈಸ್ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀವಿ, ಅಲ್ಲಿವರೆಗೂ ನಮ್ಮನ್ನ ಮಿಸ್ ಮಾಡ್ಕೋತೀರಿ. ಏನ್ ಗೊಬ್ರ? ಮಿಸ್ ಮಾಡ್ಕೋತೀರಿ ಗೈಸ್. Bye, ಅಂತೂ ಜಾಸ್ತಿ ಮಾಡ್ಕೊಡಿ. ಬಾಯ್ ಬಾಯ್. ಏನು ಮಾಡಿದ್ ನೀನು? ಫ್ಲೈಂಗ್ ಕಿಸ್ ಯಪ್ಪ. ನಮ್ ಡ್ಯಾನ್ಸ್ಗೆ. ಬಾಯ್ ಬಾಯ್ ಗೈಸ್.